ನಮಸ್ಕಾರ. ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಬ್ಬಾ, ಈ ಹೆಸ್ರು ಕೇಳಿದ್ರೆ ಸಾಕು, ಎಷ್ಟೋ ಜನಕ್ಕೆ ಇದೊಂದು ದೊಡ್ಡ ಚಕ್ರವ್ಯೂಹದ ಹಾಗೆ ಅನ್ಸತ್ತೆ ಅಲ್ವಾ? ಬನ್ನಿ, ಇವತ್ತು ಈ ಚಕ್ರವ್ಯೂಹವನ್ನ ಒಟ್ಟಿಗೆ ಭೇದಿಸೋಣ. ಪ್ರತಿಯೊಂದನ್ನು ಸರಳವಾಗಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಆರೋಗ್ಯವೇ ಭಾಗ್ಯ, ಚಿಕ್ಕಂದಿನಿಂದ ಕೇಳ್ತಾ ಬಂದಿರೋ ಮಾತು. ನಾವಿದನ್ನ ಕೇಳ್ದೇ ಇರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯೋಚ್ನೆ ಮಾಡಿ ನೋಡಿ, ನಮ್ಮ ಜೀವನದ ಪ್ರತಿಯೊಂದು ಖುಷಿಗೂ, ಪ್ರತಿಯೊಂದು ಸಾಧನೆಗೂ ಆರೋಗ್ಯನೇ ಅಲ್ವಾ ಅಡಿಪಾಯ? ಹೌದು, ಆರೋಗ್ಯವೇ ಭಾಗ್ಯ, ಸರಿ. ಆದ್ರೆ ಇವತ್ತಿನ ಫಾಸ್ಟ್ ಪೇಸ್ಡ್ ಜಗತ್ತಲ್ಲಿ ಆರೋಗ್ಯ ಅಂದ್ರೆ ನಿಜವಾಗ್ಲೂ ಏನು? ಜಸ್ಟ್ ಜ್ವರ, ಕೆಮ್ಮು, ನೆಗಡಿ ಇಲ್ದೇ ಇರೋದಾ? ಅಥವಾ ಅದಕ್ಕಿಂತ ಏನಾದ್ರೂ ಜಾಸ್ತಿ ಇಲ್ಯಾ? ಬನ್ನಿ, ಇದನ್ನೇ ಮೊದಲು ತಿಳಿದುಕೊಳ್ಳೋಣ. ಈ ವಿವರಣೆಯಲ್ಲಿ ನಮ್ಮ ಪಯಣ ಹೇಗಿರುತ್ತೆ? ಮೊದಲು ಆರೋಗ್ಯ ಅಂದ್ರೆ ಏನು ಅಂತ ಶುರು ಮಾಡಿ, ನಮ್ಮ ದೇಶದ ಆರೋಗ್ಯ ಸವಾಲುಗಳನ್ನ ನೋಡ್ಕೊಂಡು, ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿಯವರೆಗೂ ಹೇಗೆ ಬೆಳೆದು ಬಂತು ಅಂತ ತಿಳ್ಕೊಂಡು, ಕೊನೆಗೆ ಇವತ್ತಿನ ಇನ್ಶೂರೆನ್ಸ್ ಮಾರ್ಕೆಟ್ ಹೇಗೆ ಕೆಲಸ ಮಾಡತ್ತೆ ಅನ್ನೋ ತನಕ ಒಂದು ಕಂಪ್ಲೀಟ್ ರೌಂಡ್ ಅಪ್ ಮಾಡೋಣ. ರೈಟ್. ಹಾಗಿದ್ರೆ ನಮ್ಮ ಮೊದಲ ಪ್ರಶ್ನೆ, ಆರೋಗ್ಯ ಅಂದ್ರೆ ಏನು? ಇದರ ಅರ್ಥ ಕಾಲಕಾಲಕ್ಕೆ ಹೇಗೆ ಬದಲಾಗಿದೆ ಗೊತ್ತಾ? ನೂರಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಏನಂದ್ಕೊಂಡಿದ್ರು ಮತ್ತು ಇವತ್ತಿನ ಸೈನ್ಸ್ ಇದಕ್ಕೆ ಏನುತ್ತರ ಕೊಡುತ್ತೆ ನೋಡೋಣ ಬನ್ನಿ. ಒಂದು ಕಾಲ ಇತ್ತು, ಆರೋಗ್ಯ ಅಂದ್ರೆ ಅದು ದೇವರ ವರ, ಅನಾರೋಗ್ಯ ಅಂದ್ರೆ ಶಾಪ ಅಥವಾ ಮಾಡಿದ ಪಾಪದ ಫಲ ಅಂತ ನಂಬಿದ್ರು. ಆದ್ರೆ ಇವತ್ ನೋಡಿ, ನಮ್ಮ ಯೋಚನಾ ಲಹರಿಯೇ ಸಂಪೂರ್ಣ ಬದಲಾಗಿದೆ. ಇವತ್ತಿನ ಮೆಡಿಕಲ್ ಸೈನ್ಸ್ ಹೇಳೋದು ರೋಗ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತಲ್ಲ, ಬದಲಿಗೆ ರೋಗ ಬರದ ಹಾಗೆ ಹೇಗೆ ತಡೆಯೋದು, ನಮ್ಮ ಜೀವನದ ಕ್ವಾಲಿಟಿಯನ್ನ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಎಷ್ಟು ದೊಡ್ಡ ಶಿಫ್ಟ್ ಅಲ್ವಾ ಇದು? ಹಾಗಿದ್ರೆ ಅಧಿಕೃತವಾಗಿ ಆರೋಗ್ಯ ಅಂದ್ರೆ ಏನು? 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಕೊಟ್ಟಿದೆ. ಅವರ ಪ್ರಕಾರ ಆರೋಗ್ಯ ಅಂದ್ರೆ ಕೇವಲ ರೋಗ ಇಲ್ದೇ ಇರೋದಲ್ಲ, ಅದು ನಮ್ಮ ಶರೀರ, ನಮ್ಮ ಮನಸ್ಸು ಮತ್ತು ನಮ್ಮ ಸಾಮಾಜಿಕ ಸಂಬಂಧಗಳು, ಈ ಮೂರೂ ಅಂಶಗಳು ಸಂಪೂರ್ಣವಾಗಿ ಚೆನ್ನಾಗಿರುವ ಒಂದು ಸ್ಥಿತಿ. ಅಂದ್ರೆ ಫಿಸಿಕಲ್, ಮೆಂಟಲ್ ಮತ್ತು ಸೋಷಿಯಲ್ ವೆಲ್ಬೀಯಿಂಗ್, ಇದು ಬಹಳ ಮುಖ್ಯ. ಸರಿ, ಹಾಗಾದ್ರೆ ನಮ್ಮ ಆರೋಗ್ಯವನ್ನ ಕಂಟ್ರೋಲ್ ಮಾಡೋ ಫ್ಯಾಕ್ಟರ್ಸ್ ಯಾವುವು? ಪ್ರಮುಖವಾಗಿ ಮೂರಿವೆ. ಒಂದು, ನಮ್ಮ ಲೈಫ್ ಸ್ಟೈಲ್, ಅಂದ್ರೆ ನಾವು ಏನು ತಿಂತೀವಿ, ಎಷ್ಟು ವ್ಯಾಯಾಮ ಮಾಡ್ತೀವಿ, ನಮಗಿರೋ ಅಭ್ಯಾಸಗಳು, ಇದು ಹೆಚ್ಚಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ಎರಡನೇದು ನಮ್ಮ ಪರಿಸರ, ನಾವು ಕುಡಿಯೋ ನೀರು, ಉಸಿರಾಡೋ ಗಾಳಿ, ನಾವು ಕೆಲಸ ಮಾಡೋ ಜಾಗ. ಇನ್ನು ಮೂರನೇದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಿರೋದು, ಅದುವೇ ಜೆನೆಟಿಕ್ಸ್, ಅಂದ್ರೆ ನಮ್ಮ ತಂದೆ ತಾಯಿಯಿಂದ ಆನುವಂಶಿಕವಾಗಿ ಬರುವ ಅಂಶಗಳು. ಓಕೆ, ಆರೋಗ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನಮ್ಗೆ ಅನಾರೋಗ್ಯವಾದಾಗ ಸಿಗುವ ಹೆಲ್ತ್ ಕೇರ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದನ್ನ ಒಂದು ಪಿರಮಿಡ್ ತರ ಯೋಚನೆ ಮಾಡ್ಬೋದು. ಇದರಲ್ಲಿ 3 ಹಂತಗಳಿವೆ. ಉದಾಹರಣೆಗೆ, ನಮಗೆ ಜ್ವರ ಬಂತು ಅಂದ್ಕೊಳ್ಳಿ. ನಾವು ಮೊದಲು ಎಲ್ಲಿಗೆ ಹೋಗ್ತೀವಿ? ನಮ್ಮ ಮನೆ ಹತ್ತಿರ ಇರೋ ಕ್ಲಿನಿಕ್ಗೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ. ಇದೇ ಪಿರಮಿಡ್ನ ಮೊದಲನೇ ಹಂತ, ಅಂದ್ರೆ ಪ್ರೈಮರಿ ಕೇರ್. ಒಂದ್ ವೇಳೆ ಡಾಕ್ಟರ್ ನೋಡಿ, ಇದು ಡೆಂಗ್ಯೂ ಇರಬಹುದು, ಅಡ್ಮಿಟ್ ಆಗ್ಬೇಕು ಅಂದ್ರೆ ಆಗ ನಾವು ಸ್ಪೆಷಲಿಸ್ಟ್ ಇರೋ ಆಸ್ಪತ್ರೆಗೆ ಹೋಗ್ತೀವಿ. ಇದು ಎರಡನೇ ಹಂತ, ಸೆಕೆಂಡ್ರಿ ಕೇರ್. ಇನ್ನು ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಹಾರ್ಟ್ ಸರ್ಜರಿ, ಇಂಥ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಬೇಕಾದಾಗ ಅದು ಮೂರನೇ ಹಂತ, ಟರ್ಷಿಯರಿ ಕೇರ್. ಈ ಪಿರಮಿಡ್ನಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ನಾವು ಕೆಳಗಿನಿಂದ ಮೇಲೆ ಹೋದ ಹಾಗೆ, ಅಂದ್ರೆ ಪ್ರೈಮರಿಯಿಂದ ಸೆಕೆಂಡ್ರಿ, ಸೆಕೆಂಡ್ರಿಯಿಂದ ಟರ್ಷರಿ ಕೇರ್ಗೆ ಹೋದ ಹಾಗೆ, ಚಿಕಿತ್ಸೆಯ ಖರ್ಚಿದೆಯಲ್ಲ, ಅದು ಸುಮ್ಮನೆ ಜಾಸ್ತಿ ಆಗಲ್ಲ, ಅದು ರಾಕೆಟ್ ವೇಗದಲ್ಲಿ ಗಗನಕ್ಕೇರುತ್ತೆ. ಒಂದು ಸಣ್ಣ ಜ್ವರದ ಚಿಕಿತ್ಸೆಗೂ ಒಂದು ದೊಡ್ಡ ಸರ್ಜರಿಗೂ ಖರ್ಚಿನಲ್ಲಿ ಅಜಗಜಾಂತರ ವ್ಯತ್ಯಾಸ. ಸರಿಯಾಗಿ ಇಲ್ಲೇ ನೋಡಿ ಹೆಲ್ತ್ ಇನ್ಶೂರೆನ್ಸ್ನ ನಿಜವಾದ ಅವಶ್ಯಕತೆ ಹುಟ್ಕೊಳ್ಳೋದು. ಸರಿ, ಹಾಗಾದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಎದುರಿಸ್ತಿರುವ ಸ್ಪೆಷಲ್ ಚಾಲೆಂಜ್ಗಳು ಯಾವುವು? ಈ ಸವಾಲುಗಳೇ ಯಾಕೆ ಒಂದು ಗಟ್ಟಿಮುಟ್ಟಾದ ವ್ಯವಸ್ಥೆ ಬೇಕು ಅಂತ ನಮ್ಗೆ ತೋರಿಸ್ಕೊಡುತ್ತೆ? ಭಾರತದ ಆರೋಗ್ಯ ವ್ಯವಸ್ಥೆಯ ಮೇಲೆ ಒಂದಲ್ಲ ಎರಡಲ್ಲ ಹಲವಾರು ಒತ್ತಡಗಳಿವೆ. ಒಂದ್ ಕಡೆ ನಮ್ಮ ಜನಸಂಖ್ಯೆ ಜಗತ್ತಲ್ಲೇ ಅತಿ ಹೆಚ್ಚು, ಇನ್ನೊಂದು ಕಡೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಇದರಿಂದಾಗಿ ಶುಗರ್, BP ಯಂತಹ ಕಾಯಿಲೆಗಳು ಮನೆಮಾತಾಗಿವೆ. ಅಷ್ಟೇ ಅಲ್ಲ, ಮೆಡಿಕಲ್ ಸೈನ್ಸ್ ಮುಂದುವರೆದಿದ್ರಿಂದ ನಮ್ಮ ಜನರ ಸರಾಸರಿ ಆಯುಸ್ಸು ಕೂಡ ಹೆಚ್ಚಾಗಿದೆ. ಅಂದ್ರೆ ವಯಸ್ಸಾದವರ ಆರೈಕೆಯ ಅಗತ್ಯ ಕೂಡ ಜಾಸ್ತಿಯಾಗಿದೆ. ಇವೆಲ್ಲವೂ ಸೇರಿ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಎಂಥ ಪ್ರೆಷರ್ ಹಾಕ್ತಿದೆ ಅಲ್ವಾ? ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಹುಟ್ಕೊಳ್ತು, ಹೇಗೆ ಬೆಳೆಯಿತು? ಬನ್ನಿ ಅದರ ಕಥೆಯನ್ನೊಮ್ಮೆ ನೋಡೋಣ. ಸರ್ಕಾರಿ ಯೋಜನೆಗಳಿಂದ ಶುರುವಾಗಿ ಇವತ್ತಿನ ಈ ದೊಡ್ಡ ಮಾರುಕಟ್ಟೆಯವರೆಗೆ ಅದರ ಪಯಣ ಹೇಗಿತ್ತು ನೋಡಿ.
ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೊದಲು ಶುರುವಾಗಿದ್ದೇ ಸರ್ಕಾರಿ ನೌಕರರಿಗಾಗಿ 1948ರಲ್ಲಿ ಇಎಸ್ಐಎಸ್ ಅಂದ್ರೆ ಫ್ಯಾಕ್ಟರಿ ಕೆಲಸಗಾರರಿಗಾಗಿ, ಆಮೇಲೆ 1954ರಲ್ಲಿ ಸಿಜಿಎಚ್ಎಸ್ ಅಂದ್ರೆ ಕೇಂದ್ರ ಸರ್ಕಾರದ ನೌಕರರಿಗಾಗಿ. ಆದ್ರೆ ಸಾಮಾನ್ಯ ಜನರಿಗೆ, ನಮಗಾಗಿ, ಅದಕ್ಕಾಗಿ 1986ರ ತನಕ ಕಾಯ್ಬೇಕಾಯ್ತು. ಆಗ ಬಂತು ಮೊದಲ ಮೆಡಿಕ್ಲೇಮ್ ಪಾಲಿಸಿ. ಆದ್ರೆ ನಿಜವಾದ ಗೇಮ್ ಚೇಂಜರ್ ಅಂದ್ರೆ 2001. ಆಗ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಮಾರ್ಕೆಟ್ಗೆ ಎಂಟ್ರಿ ಕೊಟ್ವು. ಅಲ್ಲಿಂದ ಶುರುವಾಯ್ತು ನೋಡಿ ಒಂದು ಹೊಸ ಯುಗ. ಇಡೀ ಸಿನಾರಿಯೋವೇ ಬದಲಾಗಿ ಹೋಯ್ತು. ಸರಿ, ಹಾಗಾದ್ರೆ ಇವತ್ತಿನ ಹೆಲ್ತ್ ಇನ್ಶೂರೆನ್ಸ್ ಮಾರ್ಕೆಟ್ ಹೇಗಿದೆ? ಇದರಲ್ಲಿ ಯಾರ್ಯಾರಿದ್ದಾರೆ, ಯಾರು ಯಾವ ಕೆಲಸ ಮಾಡ್ತಾರೆ? ಬನ್ನಿ ಈ ಇಡೀ ಪರಿಸರ ವ್ಯವಸ್ಥೆಯನ್ನೊಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಹೆಲ್ತ್ ಇನ್ಶೂರೆನ್ಸ್ ಸಿಸ್ಟಮ್ ಅನ್ನೋದು ಒಂದು ದೊಡ್ಡ ನಾಟಕದ ಹಾಗೆ. ಇದರಲ್ಲಿ ಕೇವಲ ರೋಗಿ ಮತ್ತು ಆಸ್ಪತ್ರೆ ಅನ್ನೋ ಎರಡು ಪಾತ್ರಗಳಲ್ಲ, ಇದರಲ್ಲಿ ಹಲವಾರು ಪ್ರಮುಖ ಪಾತ್ರಧಾರಿಗಳಿದ್ದಾರೆ ನೋಡಿ. ಆಸ್ಪತ್ರೆಗಳು ಇವೆ, ಪಾಲಿಸಿ ಕೊಡೋ ಇನ್ಶೂರೆನ್ಸ್ ಕಂಪನಿಗಳಿವೆ, ಇವುಗಳ ನಡುವೆ ಮಧ್ಯವರ್ತಿಗಳಿದ್ದಾರೆ, ಔಷಧಿ ತಯಾರಿಸೋ ಫಾರ್ಮಾ ಕಂಪನಿಗಳಿವೆ, ಮತ್ತೆ ಈ ಇಡೀ ಆಟದ ಮೇಲೆ ನಿಗಾ ಇಡೋಕೆ ಒಬ್ಬ ಅಂಪೈರ್ ತರ ರೆಗ್ಯುಲೇಟರ್ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಈ ವ್ಯವಸ್ಥೆ ನಡೆಯುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂಕಿಅಂಶ ಇದೆ ನೋಡಿ. ಭಾರತದಲ್ಲಿ ನಮ್ಗೆ ಆರೋಗ್ಯ ಸೇವೆ ಸಿಗೋದು ಎಲ್ಲಿಂದ? ಹೌದು, ಸರ್ಕಾರಿ ಆಸ್ಪತ್ರೆಗಳು ಇವೆ, ಆದ್ರೆ ಖಾಸಗಿ ವಲಯದ ಪಾತ್ರ ಇದೆಯಲ್ಲ, ಅದು ಅಜಗಜಾಂತರ. ನಿಮಗೆ ಗೊತ್ತಾ, ನಾವು ಡಾಕ್ಟರನ್ನ ನೋಡೋಕೆ ಹೋಗುವ ಪ್ರತಿ 100ರಲ್ಲಿ 82 ಭೇಟಿಗಳು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಗಳಿಗೆ ಆಗುತ್ತೆ. ಮತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋರಲ್ಲೂ ಅರ್ಧಕ್ಕಿಂತ ಹೆಚ್ಚು ಜನ ಹೋಗೋದು ಖಾಸಗಿ ಆಸ್ಪತ್ರೆಗಳಿಗೆ. ಅಂದ್ರೆ ಪ್ರೈವೇಟ್ ಸೆಕ್ಟರ್ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂತ ನೀವೇ ಊಹಿಸಿ. ಸರಿ, ನಾವು ಒಂದು ಪಾಲಿಸಿ ತಗೋಬೇಕು ಅಂದಾಗ ನಮಗೂ ಇನ್ಶೂರೆನ್ಸ್ ಕಂಪ್ನಿಗೂ ಮಧ್ಯ ಯಾರೆಲ್ಲ ಇರ್ತಾರೆ? ಅವರೇ ಮಧ್ಯವರ್ತಿಗಳು. ಇದರಲ್ಲಿ ಏಜೆಂಟ್ಗಳಿರ್ತಾರೆ, ಅವರು ಒಂದು ನಿರ್ದಿಷ್ಟ ಕಂಪ್ನಿಗಾಗಿ ಕೆಲಸ ಮಾಡ್ತಾರೆ. ಬ್ರೋಕರ್ಗಳು ಅಂತ ಇರ್ತಾರೆ, ಅವರು ನಮಗಾಗಿ ಅಂದ್ರೆ ಗ್ರಾಹಕರಿಗಾಗಿ ಕೆಲಸ ಮಾಡಿ ಬೆಸ್ಟ್ ಪಾಲಿಸಿ ಯಾವುದು ಅಂತ ಹುಡುಕೊಡ್ತಾರೆ. ಇತ್ತೀಚೆಗೆ ಆನ್ಲೈನ್ ವೆಬ್ಸೈಟ್ಗಳು ಬಂದಿವೆ, ಅಲ್ಲಿ ನಾವೇ ಕೂತು ಬೇರೆ ಬೇರೆ ಪಾಲಿಸಿಗಳನ್ನ ಕಂಪೇರ್ ಮಾಡ್ಬೋದು. TPA ಅಥವಾ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್, ಈ ಹೆಸರನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಇವರು ತುಂಬಾ ಇಂಪಾರ್ಟೆಂಟ್. ಸರಳವಾಗಿ ಹೇಳೋದಾದ್ರೆ ಇವರು ಇನ್ಶೂರೆನ್ಸ್ ಕಂಪನಿಗೂ ಆಸ್ಪತ್ರೆಗೂ ನಡುವೆ ಇರೋ ಒಂದು ಸೇತುವೆ. ನಮಗೆ ಹೆಲ್ತ್ ಕಾರ್ಡ್ ಕೊಡೋದು, ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ₹1 ಕೂಡ ಕಟ್ಟದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗೋ ಹಾಗೆ ನೋಡ್ಕೊಳ್ಳೋದು, ಈ ಎಲ್ಲಾ ಕೆಲ್ಸಗಳನ್ನ ಇವರೇ ಮಾಡೋದು. ಹಾಗಿದ್ರೆ ಈ ಇಡೀ ಸಿಸ್ಟಮ್ನಲ್ಲಿ ಕಂಪನಿಗಳು ತಮ್ಮಿಷ್ಟದಂತೆ ಮಾಡೋಕ್ಕಾಗಲ್ವಾ? ಇಲ್ಲ, ಅದಕ್ಕೆ ಒಬ್ಬ ರೆಫ್ರಿ ಇದ್ದಾರೆ. ಅವರೇ IRDAI ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇವರ ಕೆಲಸ ಏನು ಅಂದ್ರೆ ಇನ್ಶೂರೆನ್ಸ್ ಕಂಪನಿಗಳು ನಿಯಮಗಳನ್ನ ಸರಿಯಾಗಿ ಪಾಲಿಸುವಂತೆ ನೋಡಿಕೊಳ್ಳೋದು ಮತ್ತು ಮುಖ್ಯವಾಗಿ ಗ್ರಾಹಕರಾದ ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡೋದು. ಈಗ ಒಂದು ಶಾಕಿಂಗ್ ನಂಬರ್ ಹೇಳ್ತೀನಿ. ಇವತ್ತು ಭಾರತದ ಮಾರ್ಕೆಟ್ನಲ್ಲಿ ಎಷ್ಟು ತರಹದ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇವೆ ಅಂತ ಅಂದಾಜಿಸಬಲ್ರಾ? ಒಂದಲ್ಲ, ಎರಡಲ್ಲ, 300ಕ್ಕೂ ಹೆಚ್ಚು. ವಾವ್! ಅಂದ್ರೆ ಯೋಚನೆ ಮಾಡಿ, ಇಷ್ಟೊಂದು ಆಯ್ಕೆಗಳಿರುವ ಒಂದು ದೊಡ್ಡ ಸಮುದ್ರದಲ್ಲಿ ನಮಗೆ ಸರಿಹೊಂದುವ ಒಂದು ಮುತ್ತನ್ನು ಹುಡುಕೋದು ಎಷ್ಟು ಕಷ್ಟದ ಕೆಲ್ಸ ಅಲ್ವಾ? ಸೊ ಒಟ್ಟಾರೆಯಾಗಿ ನೋಡಿದ್ರೆ, ಎಲ್ಲೋ ಕೆಲವು ಸರ್ಕಾರಿ ನೌಕರರಿಗಾಗಿ ಶುರುವಾದ ಈ ಆರೋಗ್ಯ ವಿಮೆಯ ಪಯಣ ಇವತ್ತು ಎಲ್ರಿಗೂ ಲಭ್ಯವಿರುವ ಒಂದು ದೊಡ್ಡ, ಸಂಕೀರ್ಣ ಮತ್ತು ಸ್ಪರ್ಧಾತ್ಮಕ ಇಂಡಸ್ಟ್ರಿಯಾಗಿ ಬೆಳೆದು ನಿಂತಿದೆ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಒಂದು ದೊಡ್ಡ ಪ್ರಶ್ನೆ, ಇಷ್ಟೊಂದು ಆಯ್ಕೆಗಳಿರೋ, ಇಷ್ಟು ಸಂಕೀರ್ಣವಾಗಿರೋ ಈ ಮಾರುಕಟ್ಟೆಯಲ್ಲಿ ನಮ್ಮ ಆರೋಗ್ಯವನ್ನ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವು ಕಷ್ಟಪಟ್ಟು ದುಡಿದ ಹಣವನ್ನ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಯಾವುದು ಸರಿಯಾದ ದಾರಿ? ಇದು ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಪ್ರಮುಖ ಪ್ರಶ್ನೆ.